ಐಫೋನ್ಸ್ ನ ಬೆಲೆ ಇಂಡಿಯಾದಲ್ಲಿ ಕಾಸ್ಟ್ಲಿ ಏನಕ್ಕೆ? ಐಫೋನ್ ಇಂಡಿಯಾದಲ್ಲಿ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಅನ್ನೋ ಮ್ಯಾಟರ್ ನಿಮ್ಗೆ ಗೊತ್ತಾ? ಫ್ರೆಶ್ ಎಕ್ಸಾಂಪಲ್ ತಗೊಂತೀನಿ. ಐಫೋನ್ 17 Pro Max US ನಲ್ಲಿ $1,199 ಸಿಕ್ಕರೆ ಅದನ್ನ ನಾನು ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ $1,05,000. ಆದ್ರೆ ಇಂಡಿಯಾದಲ್ಲಿ ಸೇಮ್ ಮಾಡೆಲ್ $1,49,000, ಅಂದ್ರೆ ಆಲ್ಮೋಸ್ಟ್ $44,000 ಡಿಫರೆನ್ಸ್. ಇದಕ್ಕೆ ಏನ್ ರೀಸನ್? ಫಸ್ಟ್ ರೀಸನ್ ಬಂದ್ಬಿಟ್ಟು ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್. ಇಂಡಿಯಾಗೆ ಇಂಪೋರ್ಟ್ ಆಗೋ ಫೋನ್ಗೆ ಕಸ್ಟಮ್ಸ್ 22%, GST 18% ಸೇರುತ್ತೆ, ಪ್ರೈಸ್ ಜಂಪ್ ಆಗುತ್ತೆ. ಸೆಕೆಂಡ್ ರೀಸನ್, ಡಾಲರ್ ವರ್ಸಸ್ ರುಪೀಸ್. ಆಪಲ್ ಪ್ರೈಸಿಂಗ್ ಆಲ್ವೇಸ್ ಡಾಲರ್ ನಲ್ಲಿ ಇರುತ್ತೆ. ಡಾಲರ್ $88 ಇದೆ ಸದ್ಯದಲ್ಲಿ. ಇಂಡಿಯನ್ ರಿಟೇಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಥರ್ಡ್ ರೀಸನ್, ಡಿಸ್ಟ್ರಿಬ್ಯೂಷನ್ ಮತ್ತೆ ರಿಟೇಲ್ ಮಾರ್ಜಿನ್. US ನಲ್ಲಿ ಆಪಲ್ ಸ್ಟೋರ್ಸ್ ಡೈರೆಕ್ಟ್ ಆಗಿ ಸೆಲ್ ಮಾಡುತ್ತೆ, ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಡೀಲರ್ಸ್ ಮಾರ್ಜಿನ್ ನ ಆಡ್ ಮಾಡ್ಕೋತಾರೆ. ಎಕ್ಸಾಂಪಲ್ ಕ್ವಿಕ್ ಆಗಿ ನಾನು ತಗೊಳೋದಾದ್ರೆ ಐಫೋನ್ 17 Pro Max US ನಲ್ಲಿ $1,05,000, ಇಂಡಿಯಾದಲ್ಲಿ ಸೇಮ್ ಮಾಡೆಲ್ $1,50,000, 42% ಜಾಸ್ತಿ. ಸೊ US ನಲ್ಲಿ ಐಫೋನ್ ನಾರ್ಮಲ್ ಗ್ಯಾಡ್ಜೆಟ್, ಇಂಡಿಯಾದಲ್ಲಿ ಸೇಮ್ ಫೋನ್ ಲಕ್ಸುರಿ ಮತ್ತು ಸ್ಟೇಟಸ್ ನ ಸಿಂಬಲ್. ಆಪಲ್ ಮಾರ್ಕೆಟ್ ಶೇರ್ ಇಂಡಿಯಾದಲ್ಲಿ ಜಸ್ಟ್ 6%, ಆದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಶೇರ್ಸ್ 60% ಹೋಲ್ಡ್ ಮಾಡ್ತಾ ಇದೆ. ಅಂದ್ರೆ ಐಫೋನ್ ಇಂಡಿಯಾದಲ್ಲಿ ಕಾಸ್ಟ್ಲಿ ಆಗೋದು ಆಪಲ್ ಕಾರಣಕ್ಕೆ ಅಲ್ಲ, ನಮ್ಮ ಟ್ಯಾಕ್ಸೇಷನ್ ಮತ್ತೆ ರುಪಿ ಕಾರಣಕ್ಕೆ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತಾ? ಸೇವ್ ಮಾಡಿ, ಶೇರ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಐಫೋನ್ ಲಕ್ಸುರಿ ಅನಿಸ್ತಾ ಅಥವಾ ಒಂದು ನಾರ್ಮಲ್ ಗ್ಯಾಜೆಟ್ ಅಂತನಾ?